ಜೈ ಭಾರತ್ ವಂದೇ ಮಾತರಂ. ಅಮೆರಿಕ ಮತ್ತೆ ಅಫ್ಘಾನಿಸ್ತಾನದ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇದೆಯಾ? ಹೀಗಂತ ಅನುಮಾನ ಮೂಡಲು ಕೂಡ ಕಾರಣವೂ ಇದೆ. ಸಿರಾಜುದ್ದೀನ್ ಹಕ್ಕಾನಿ ಮೇಲೆ ಈ ಅಮೆರಿಕ ಸರ್ಕಾರ $10 ಮಿಲಿಯನ್ ಈ ಬಹುಮಾನ ಮೊತ್ತದ ಪ್ರಸ್ತಾಪನೆಯನ್ನು ಹಿಂತೆಗೆದುಕೊಂಡಿದೆ. ಇದರಿಂದ ಮತ್ತೆ ಅಮೆರಿಕ ಸರ್ಕಾರ ಅಫ್ಘಾನಿಸ್ತಾನದ ಮೇಲೆ ಏನಾದ್ರೂ ಮೃದು ಧೋರಣೆ ತಾಳುತ್ತಿದೆಯಾ? ಈ ಏನಿದು ವಿಚಾರ ಅಂತ ನೋಡೋದಾದ್ರೆ, ಜನವರಿ 14, 2008ರಂದು ಕಾಬೂಲ್ನ ಸೆರೆನಾ ಹೋಟೆಲ್ ಮೇಲೆ ದಾಳಿ ನಡೆಯುತ್ತೆ. ಆ ದಾಳಿ ಹಿಂದೆ ಈ ಹಕ್ಕಾನಿ ನೆಟ್ವರ್ಕ್ನ ಕೈವಾಡವಿರುತ್ತೆ, ಅದು ಕೂಡ ಈ ಸಿರಾಜುದ್ದೀನ್ ಹಕ್ಕಾನಿ. ಆ ದಾಳಿಯಲ್ಲಿ ಒಂದು ವಿದೇಶಿಗರನ್ನು ಟಾರ್ಗೆಟ್ ಮಾಡಲಾಗುತ್ತೆ. ಅದರಲ್ಲಿ 6 ಜನ ವಿದೇಶಿಗರು ಕೂಡ ಸಾಯುತ್ತಾರೆ. ಅಷ್ಟಕ್ಕೆ ಅವನು ಸುಮ್ಮನಾಗಲ್ಲ. 2008ರಲ್ಲಿ ನ್ಯೂಯಾರ್ಕ್ ಟೈಮ್ಸ್ನ ವರದಿಗಾರರನ್ನು ಕೂಡ ಅವನು ಅಪಹರಿಸುತ್ತಾರೆ. ಹೀಗೆ ಅವನು ಅಮೆರಿಕ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ದ. ಅಮೆರಿಕದ ನಾಗರಿಕರೇ ಇರಬಹುದು, ಅವರನ್ನು ಒತ್ತೆಯಾಳುವಾಗಿ ಬಂಧಿಸುತ್ತಿದ್ದ. ಇದನ್ನೆಲ್ಲ ಗಮನಿಸುತ್ತಿದ್ದ ಅಮೆರಿಕ, ಯಾರು ಅವನನ್ನು ಹಿಡಿದುಕೊಡ್ತಾರೋ ಅವರಿಗೆ $10 ಮಿಲಿಯನ್ ಬಹುಮಾನವನ್ನು ಕೊಡುವುದಾಗಿ ಅಮೆರಿಕ ಘೋಷಿಸುತ್ತೆ. ಅಮೆರಿಕ ಕೂಡ ಅವನ ಮೇಲೆ ಒಂದು ವೈಮಾನಿಕ ದಾಳಿ ನಡೆಸುತ್ತೆ, ಡ್ರೋನ್ ದಾಳಿ ಕೂಡ ನಡೆಸುತ್ತೆ. ಆದರೆ ಅದೃಷ್ಟವಶಾತ್ ಅಲ್ಲಿಂದ ಅವನು ಪಾರಾಗುತ್ತಿದ್ದ. ಏನೇ ಮಾಡಿದ್ರು ಅವನು ಅಮೆರಿಕದ ಕೈಗೆ ಸಿಗಲೇ ಇಲ್ಲ. ನಂತರ ಅಮೆರಿಕ ಅಫ್ಘಾನಿಸ್ತಾನದಿಂದ ಹೊರಟು ಹೋಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರನ್ನು ಹಾಗೂ ಸೈನಿಕರನ್ನು ಬಿಡುಗಡೆಗೊಳಿಸಲು ಈ ಸಿರಾಜುದ್ದೀನ್ ಹಕ್ಕಾನಿ ಸಹಾಯ ಮಾಡುತ್ತಾನೆ. ಮುಂದಕ್ಕೆ ಈ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೈನಿಕರು ಕಂಪ್ಲೀಟ್ ಆಗಿ ವಾಪಸ್ ಹೋಗ್ತಾರೆ. ನಂತರ ಅಫ್ಘಾನಿಸ್ತಾನವನ್ನು ತಾಲಿಬಾನಿಗಳು ಟೇಕ್ ಓವರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಸಿರಾಜುದ್ದೀನ್ ಹಕ್ಕಾನಿ ಆಂತರಿಕ ಸಚಿವರನ್ನಾಗಿ ನೇಮಿಸುತ್ತಾರೆ. ಅವನು ತಾಲಿಬಾನ್ ಆಡಳಿತದ ಒಂದು ಭಾಗವಾಗಿ ಹೋಗುತ್ತಾನೆ. ಇನ್ನು ತಾಲಿಬಾನಿಗಳ ಆಡಳಿತ ಕೂಡ ನಿಮಗೆ ಗೊತ್ತಿರಬಹುದು. ಈ ತಾಲಿಬಾನಿ ಸರ್ಕಾರಗಳನ್ನು ಕೆಲವೊಂದು ರಾಷ್ಟ್ರಗಳು ಬಿಟ್ಟು ಉಳಿದ ಆಲ್ಮೋಸ್ಟ್ ರಾಷ್ಟ್ರಗಳು ಅವರನ್ನು ತಿರಸ್ಕರಿಸುತ್ತಾರೆ. ಅವರು ಟೇಕ್ ಆಫ್ ಮಾಡಿದಂತಹ, ಅವರು ಪಡೆದುಕೊಂಡಂತಹ ರೀತಿ ಇರಬಹುದು, ಅಥವಾ ಮಹಿಳೆಯರಿಗೆ ಕೊಡ್ತಿರುವ ಒಂದು ಸ್ವಾತಂತ್ರ್ಯದ ವಿಚಾರದಲ್ಲಿ ಕೂಡ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅವರ ಬಗ್ಗೆ ಒಂದು ಸಿಟ್ಟಿತ್ತು. ಈ ಅಬುದಾಬಿಗೆ ಅವರು ಮೊದಲ ಬಾರಿಗೆ ಒಂದು ವಿಶೇಷ ಭೇಟಿ ಕೊಡ್ತಾರೆ. ಇದು ಅವರ ಮೊದಲ ಭೇಟಿಯಾಗಿರುತ್ತೆ. ಅಲ್ಲಿ ಕೆಲವೊಂದು ವಿಚಾರದ ಬಗ್ಗೆನೂ ಕೂಡ ಮಾತುಕತೆ ನಡೆಯುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಅವರ ತಲೆ ಮೇಲಿದ್ದ ಈ ಪ್ರೈಸ್ ಮನಿ ಹಾಗೇ ಇತ್ತು. ಆದ್ರೆ ಇವಾಗ ಈ ಟ್ರಂಪ್ ಸರ್ಕಾರ ಅದನ್ನು ತೆಗೆದು ಹಾಕಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಈ ಅಮೆರಿಕ ವಾಪಸ್ ಬರುವ ಸಂದರ್ಭದಲ್ಲಿ ಈ ಸಿರಾಜುದ್ದೀನ್ ಹಕ್ಕಾನಿ ನಮಗೆ ತುಂಬಾ ಸಹಾಯ ಮಾಡಿದ್ದಾನೆ. ಈ ನಾಗರಿಕರನ್ನು ಬಿಡುಗಡೆಗೊಳಿಸಲು ಹಾಗೂ ಸೈನಿಕರನ್ನು ಕೂಡ ಬಿಡುಗಡೆಗೊಳಿಸಲು ಇವನು ತುಂಬಾ ಸಹಾಯ ಮಾಡಿದ್ದಾನೆ. ಸೌಹಾರ್ದಯುತವಾಗಿ ಇವರ ತಲೆಯ ಮೇಲಿದ್ದ ಈ ಪ್ರೈಸ್ ಮನಿಯನ್ನು ನಾವು ತೆಗೆದು ಹಾಕ್ತೀವಿ ಅಂತ ಈ ಟ್ರಂಪ್ ಸರ್ಕಾರ ಹೇಳಿದೆ. ಆದರೆ ನಮಗೆ ಕಣ್ಣಿಗೆ ಕಾಣದು ಬೇರೆ ರೀತಿ ಇದೆ. ಈ ಟ್ರಂಪ್ ಯಾವುದೇ ಲಾಭವಿಲ್ಲದೆ ಅವರು ಏನು ಕೂಡ ಮಾಡಲ್ಲ. ಈ ಮೇಲ್ನೋಟಕ್ಕೆ ಈ ತಾಲಿಬಾನ್ಗಳ ಮೇಲೆ ಒಂದು ಮೃದು ಧೋರಣೆ ತೋರಿಸುತ್ತಾರೆ ಅಂತ ಗೊತ್ತಾಗ್ತಿದೆ. ಈ ಅಫ್ಘಾನಿಸ್ತಾನದಲ್ಲೂ ಕೂಡ ಖನಿಜ ಸಂಪತ್ತುಗಳು ಕೂಡ ಇವೆ. ಚೀನಾ